ನಮಸ್ತೆ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅನ್ಕೊಳ್ತಾ ನಾನು ಕೂಡ ಆರಾಮದೇನೆ ನೋಡ್ರಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡಕತ್ತೇನೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ವಿಡಿಯೋ ಎಡಿಟ್ ಮಾಡೋದು ಲೇಟ್ ಆಯಿತು. ಎಲ್ಲರೂ ಹಬ್ಬ ಚೆನ್ನಾಗಿ ಆಚರಿಸಿರಾ ಅನ್ಕೊಳ್ತೀನಿ. ನಾನು ಕೂಡ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಆಚರಿಸಿದ್ವಿ. ಅಂದರೆ ಇದು ನಂದು 1ನೇ ವರ್ಷದ್ದು ಆ ವರಮಹಾಲಕ್ಷ್ಮಿ ಹಬ್ಬದ ನೋಡ್ರಿ. ಯಾಕಂದ್ರೆ ನಾನು 1 ವರ್ಷನೂ ಮದುವೆ ಆದಾಗಿದ್ದ 1 ವರ್ಷನೂ ನಾನು ಆಚರಿಸಿಲ್ಲ ವರಮಹಾಲಕ್ಷ್ಮಿ ಹಬ್ಬನ, ವ್ರತನ ಮಾಡಿಲ್ಲ ನಾನು. ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ಯಾರೂ ಮಾಡಿದ್ದಿಲ್ಲ. ಹಾಗಾಗಿ ನಮ್ಮ ತವ್ರ ಮನೆಯಲ್ಲಾಗಲಿ ನನ್ನ ಗಂಡನ ಮನೆಯಲ್ಲೇ ಆಗಲಿ ಯಾರೂ ಕೂಡ ಈ ಹಬ್ಬನ ಈ ವ್ರತನ ಆಚರಿಸಿಲ್ಲ. ಹಾಗಾಗಿ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲದ್ದು ಯಾಕಪ್ಪ ಬೇಕು ಮಾಡೋದು, ಮಾಡೋಕ್ಕೋಗಿ ಏನಾದರೂ ಮಾಡಿಗಿಡೇನೆ ಅಂತಂದು ಮಾಡೋಕ್ಕೆ ಹೋಗಿದ್ದಿಲ್ರಿ ಇಷ್ಟು ದಿನ. ನನಗೂ ಈ ವರ್ಷ ಮಾಡಬೇಕು ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಏನು ರಾಯರು ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ. ಒಟ್ಟು ನನ್ನ ಮನಸ್ಸಿನಲ್ಲಿ ಬಂತು ಈ ಸಲ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ಮಾಡಿದೆ. ನನಗೆ ಎಷ್ಟು ಗೊತ್ತು ಅವ್ರು ಇವ್ರ ಕಡೆ ಕೇಳಿ ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ ಮಾಡೇನಿ ನೋಡ್ರಿ. ಯಾಕಂದ್ರೆ ಇದು 1ನೇ ವರ್ಷ ಅಲ್ರಿ, ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಯಾವ ಥರ ಮಾಡಬೇಕು ಯಾವ ಥರ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ಇವಾಗ ಒಂದು ಸಲ ಮಾಡೇನಲ್ರಿ, ಇನ್ನು ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡ್ತೀನಿ. ಯಾಕಂದ್ರೆ ಅಲ್ಲೇ ಗೊತ್ತಾಗಿತ್ತು ನನಗೆ ಯಾವ ಥರ ಮಾಡೋದು ಅಂತಂದು. ನೆಕ್ಸ್ಟ್ ಇಯರ್ ಯಾವುದೇ ಥರ ಕನ್ಫ್ಯೂಸ್ ಇಲ್ದಂಗೆ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಹಂಗೆ ಬೆಳಗ್ಗೆ ಪೂಜೆ ಮಾಡೋದ್ರಾಯ್ತು ಅಂತ ಅಂದ್ಕೊಂಡೆ. ಆದರೆ ಬೆಳಗ್ಗೆ 4 ಗಂಟೆ ಇದ್ದ 4:15 ಮಟ ಮಾತ್ರ ಒಳ್ಳೆ ಟೈಮಿಂಗ್ ಐತಿ. ಅದು ಬಿಟ್ಟರೆ ಮಧ್ಯಾಹ್ನ 12:15 ಇದ್ದ 12:45 ಐತಿ ಅಂತ ಹೇಳಿದರು. ಹಾಗಾಗಿ ನಾನು ಬೇಡ ಸಂಜೆ ಪೂಜೆನೇ ಮಾಡಿದ್ರಾಯ್ತು. ಯಾಕಂದರೆ ಬೆಳಗ್ಗೆ 4 ಗಂಟೆ ಎದ್ದ 4:15 ಅಂದ್ರೆ ನನಗೆ ಚಿಕ್ಕ ಮಗಳನ್ನ ಇಟ್ಕೊಂಡು ಅಷ್ಟು ಬೇಗ ಪೂಜೆ ಎಲ್ಲ ಮಾಡೋದು, ನೈವೇದ್ಯ ಮಾಡೋದು ಆಗಂಗಿಲ್ಲ ಅಂತ ಅಂದ್ಕೊಂಡು ನಾನು ಸಂಜೆ 5 ಗಂಟೆ ಎದ್ದ 5:15 ಟೈಮಿಂಗ್ ಚೆನ್ನಾಗೈತಿ ಅಂತ ಹೇಳಿದರು. ಹಾಗಾಗಿ ಎಲ್ಲ ನಾನು ಬೆಳಗ್ಗೆ ಎದ್ದ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ತೊಳೆದು ಕಸ ಗಿಸ ಗುಡಿಸಿ ನೆಲ ಒರೆಸಿ ಫುಲ್ ರಂಗೋಲಿ ಎಲ್ಲ ಹಾಕಿ ಬಂದೆ ನಾನು. ನನ್ನ ಮಗಳು ಎಲ್ಲ ಡೆಕೋರೇಷನ್ ಎಲ್ಲ ಹಾಕಿದ ನೋಡ್ರಿ. ಎಲ್ಲ ಮಾವಿನ ಎಲೆ ಹರ್ಕೊಂಡು ಬಂದು ಅವ್ರ ಪಪ್ಪನ ಕಡೆ ಕರ್ಕೊಂಡು ಹೋಗಿ ಹೂವು ಎಲ್ಲ ತಗೊಂಡು ಬಂದು ಅದನ್ನೆಲ್ಲ ಡೆಕೋರೇಷನ್ನ ಆಕೆ ಮಾಡ್ಯಾಳ, ಒಬ್ಳ ಮಾಡ್ಯಾಳ. ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಹೆಲ್ಪ್ ಮಾಡಿಲ್ಲ ಆಕಿಗೆ. ಪಾಪ ಭಾಳ ಚೆನ್ನಾಗಿ ಮಾಡ್ಯಾಳ್ರಿ. ನಾನು ಡೈರೆಕ್ಟಾಗಿ ಹೋಗಿ ಕಳಸ ಇಟ್ಟು ಪೂಜೆ ಮಾಡೇನಿ ನೋಡ್ರಿ. ಅಡುಗೆ ಮಾಡ್ಕೊಂಡು ಹೋಗಿ ಆಕೆಲ್ಲ ರೆಡಿ ಮಾಡಿ ಇಟ್ಟಿದ್ಲು, ಟೇಬಲ್ಲೆಲ್ಲ ಭಾಳ ಚೆನ್ನಾಗಿ ಮಾಡಿದ್ಲು. ಅಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಕಲ್ತಾಳಲ್ಲ, ಅದ ಭಾಳ ಖುಷಿ ಆಯಿತು. ಯೂಟ್ಯೂಬ್ನಾಗೆಲ್ಲ ನೋಡಿ ಅದನ್ನೆಲ್ಲ ಹಿಂದಿನ ದಿನನ ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕು ಅಂತಂದು ಐಡಿಯಾ ಮಾಡ್ಕೊಳಕತ್ತಿದ್ಲು. ನಂಗೇನು ಕೇಳೇ ಅಲ್ರಿ, ಆಕೆ ಮಾಡ್ಯಾಳ ಎಲ್ಲ ಡೆಕೋರೇಷನ್. ಭಾಳ ಖುಷಿ ಆಯ್ತು. ಎಷ್ಟು ಬೇಗ ನನ್ನ ಮಗಳು ದೊಡ್ಡಕ್ಕೆ ಆಗ್ಯಾಳಲ್ಲ ಅಂತಂದು. ಹಾಗೆ ಇಲ್ಲಿ ನಾನು ಹಬ್ಬಕ್ಕೆ ಅಡುಗೆ ಏನೆಲ್ಲ ಮಾಡಕತ್ತೀನಿ ಅಂತಂದ್ರೆ ಹೋಳಿಗೆ ಮಾಡಕತ್ತೀನಿ ರೀ. ನೈವೇದ್ಯಕ್ಕೆ ಲಕ್ಷ್ಮೀ ಅಮ್ಮನವ್ರಿಗೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಹೋಳಿಗೆ ಮಾಡಕತ್ತೀನಿ. ಅದ್ರ ಜೊತೆಗೆ ಕಟ್ಟಿನ ಸಾರು ಮತ್ತು ಕಡಲೆಕಾಳು ಪಲ್ಯ, ಕೋಸಂಬರಿ, ಅನ್ನ ಅಷ್ಟ ನೋಡ್ರಿ. ಇಷ್ಟ ಮಾಡಕತ್ತಿರೋದು, ಜಾಸ್ತಿ ಏನಲ್ಲ. ಸಂಡಿಗೆ ಹಪ್ಪಳ ಎಲ್ಲ ಐತ್ರಿ, ಅದನ್ನು ಕರೆದ್ರಾಯ್ತು ಅಂದ್ಕೊಂಡನಿ. ನಾವು ಇರೋದು ಇಬ್ಬರ ಅಲ್ರಿ, ಹಾಗಾಗಿ ಜಾಸ್ತಿ ಎಲ್ಲ ಮಾಡೋದು ಬೇಡ ಅಂತಂದು ಸ್ವಲ್ಪ ಕ್ವಾಂಟಿಟಿಲೇ ಮಾಡಕತ್ತೀನಿ. ನನ್ನ ಮಕ್ಕಳು ಚಿಕ್ಕವ್ರದ್ರ ಅಷ್ಟೊಂದೆಲ್ಲ ಊಟ ಚೆನ್ನಾಗಿ ತಿನ್ನಲ್ರಿ ಅವರು. ಸ್ವಲ್ಪ ತಿಂದ ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಮಾಡ್ಕೊಳಕತ್ತೀನಿ, ಎಷ್ಟು ಬೇಕೋ ಅಷ್ಟ. ಬಜ್ಜಿ ಎಲ್ಲ ಮಾಡಿದ್ರಾಯ್ತು ಅಂದ್ಕೊಂಡೆ. ನಮ್ಮ ಮನೆಯವರು ಬೇಡ ಅಂದರು. ಇಷ್ಟೆಲ್ಲ ಮಾಡಿದ್ರಪ್ಪ ಅಂದ್ರೆ ಬಜ್ಜಿ ಎಲ್ಲ ಮಾಡಿದ್ರೆ ತಿನ್ನಂಗಾಗಲ್ಲ ನಮಗೆ. ಟೀ ಜೊತೆಗೆ ಬೇಕಾದ್ರೆ ಸಂಜೆ ಟೈಮ್ ಮಾಡಿಕೊಡುವಂತಿ, ಬೇಡ ಅಂತ ಅಂದರು. ಹಾಗಾಗಿ ನಾನು ಬಜ್ಜಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಂಡಿಗೆ ಹಪ್ಪಳ ಕರೆದುಕೊಟ್ಟೆ, ಅದ್ರಾಗ ಊಟ ಮಾಡ್ಕೊಂಡ್ರು ಅವರು ಕೂಡ. ಚೆನ್ನಾಗಾಗಿತ್ತು ರೀ. ಇವತ್ತಿನ ಅಡುಗೆ ಮಾತ್ರ ಮಸ್ತಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು, ಅಷ್ಟು ಚೆನ್ನಾಗಿತ್ತು. ಹಂಗೆ ಇಲ್ಲಿ ಬೆಳಗ್ಗೆ ನಾನು ನೈವೇದ್ಯಕ್ಕಂತ ಮಾಡೋದಲ್ರಿ. ಹಾಗಾಗಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದು ಅದಾದಮೇಲೆ ತಲೆ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಕತ್ತೀನಿ ರೀ. ನೈವೇದ್ಯಕ್ಕೆ ಮಾಡೋದಲ್ಲ, ಹಂಗೆ ಮಾಡಬಾರ್ದು. ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಇಲ್ಲೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನಾನು. ಮೊದಲು ನಾನು ಕುಕ್ಕರಿಗೆ ಬೇಳೆ ಹಾಕಿ ಕೂಗ್ಸಕ್ಕಿಟ್ಟೇನಿ ರೀ. ಮೊದಲು ಹೂರಣ ಮಾಡ್ಕೊಂಡ್ರಾಯ್ತು ಅಂತಂದು ಕೂಗ್ಸಕ್ಕಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕಲಸಿ ಇಟ್ಕೊಂಡನಿ. ಉಪ್ಪು ಹಾಕಿ ಕಲಸಿ ಇಟ್ಕೊಂಡನಿ. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿ ಇಟ್ಕೊಂಡನಿ. ಕಣಕ ರೆಡಿ ಇತ್ತಪ್ಪ ಅಂದ್ರೆ ಬೇಗ ಹೋಳಿಗೆ ಮಾಡೋಕೆ ರೆಡಿ ಆಗ್ತೈತಿ ಅಂತಂದು ಸ್ವಲ್ಪ ನೆನಿಬೇಕಲ್ರಿ. ಹಾಗಾಗಿ ಸ್ವಲ್ಪ ಬೇಗನ ಕಲಸಿಟ್ಟನಿ. ಅದಾದಮೇಲೆ ಇಲ್ಲಿ ಕಟ್ಟಿನ ಸಾರು ಮಾಡಿದ್ರಾಯ್ತು ಅಂತಂದು ಏನೆಲ್ಲ ತೊಗೊಂಡನಿ ಅಂದ್ರೆ ಒಣ ಮೆಣಸಿನ್ಕಾಯಿ, 1 ಟೊಮೊಟೊ, 1 ಉಳ್ಳಾಗಡ್ಡಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಕಾಳು ಮೆಣಸು, ಜೀರಿಗೆ
ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡೇನ್ರಿ. ಈ ಸ್ಪೈಸಸ್ ಏನದವು ಅವನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಒಣ ಮೆಣಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡನಿ. ಅದಾದಮೇಲೆ ಉಳ್ಳಾಗಡ್ಡಿ ಟೊಮೊಟೊ ಅದಕ್ಕೂ ಕೂಡ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡನಿ. ಸ್ವಲ್ಪ ಕೊತ್ತಂಬರಿ ಕಾಳು ಕೂಡ ಫ್ರೈ ಮಾಡ್ಕೊಂಡನಿ ನೋಡ್ರಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೊತ್ತಂಬರಿ ಕಾಳು ಕೂಡ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡನಿ. ಅದಾದಮೇಲೆ ಬೇಳೆ ಏನು ಬೇಯಿಸಿ ಇಟ್ಕೊಂಡಿರ್ತಾವೆಲ್ಲ ನಾವು ಅದನ್ನು ಕೂಡ 1-2 ಸ್ಪೂನ್ ಅಷ್ಟು ಈ ಮಸಾಲೆ ರುಬ್ಬಕ್ಕೆ ಹಾಕ್ಕೋಬೇಕು ನೋಡ್ರಿ. ಕಟ್ಟಿನ ಸಾರು ಟೇಸ್ಟ್ ಮಸ್ತ್ ಆಗ್ತೈತಿ. ಹಾಗಾಗಿ 1-2 ಸ್ಪೂನ್ ಅಷ್ಟು ಬೇಳೆನೂ ಕೂಡ ಹಾಕಿ ಮಸಾಲೆಗೆ ರುಬ್ಬಿ ಇಟ್ಟನ್ರಿ. ಅಲ್ಲಿ ಒಂದು ಸೈಡು ಹೂರಣ ಮಾಡ್ಕೊಳಕ ಈ ಬೇಳೆ ಎಲ್ಲ ಚೆನ್ನಾಗಿ ಬೆಂದದವ್ರಿ. ಇದಕ್ಕೆ ಬೆಲ್ಲದ ನೀರನ್ನ ಹಾಕ್ಕೊಳಕತ್ತೀನಿ. ಬೆಲ್ಲ ಕರಗಿಸಿದ್ದೆ, ಕಲ್ಲು ಗಿಲ್ಲು ಇರ್ತಾವಂತಂದು ಅದು ನೀರು ಹಾಕಿ ಒಂದ್ಸಲ ಇದನ್ನು ಸಣ್ಣ ಉರಿ ಇಟ್ಟು ಕುದಿಸ್ಕೊತೀನಿ. ಸ್ವಲ್ಪ ಇದು ತೆಳುವಾಗಿರ್ತೈತಲ್ರಿ, ಅದು ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಚೆನ್ನಾಗಾಗ್ತೈತಿ ಹೂರಣ. ಹಂಗೆ ಇಲ್ಲಿ ಸಾಂಬಾರಿಗೆಲ್ಲ ರುಬ್ಬಿದೆ ನಾನು. ರುಬ್ಬಿ ಅದನ್ನು ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಟೇನ್ರಿ. ಕಟ್ಟು ಬಸ್ತಿರ್ತಾವಲ್ರಿ, ಬೇಳೆ ಕಟ್ಟು ಬಸ್ತಿರ್ತಾವಲ್ಲ ಅದ ನೀರಿಗೆ ಏನು ಮಸಾಲೆ ರುಬ್ಬಿರ್ತಾವಲ್ಲ, ಸಾಂಬಾರು ಮಸಾಲೆಗೆ ರುಬ್ಬಿರ್ತಾವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟೇನಿ. ಕುದಿಯಕ್ಕಿಟ್ಟು ಇಲ್ಲಿ ಪಲ್ಯ ಮಾಡ್ಕೊಳಕ್ಕೆ ಕಡಲೆಕಾಳು ಪಲ್ಯ ಮಾಡ್ಕೊಳಕ್ಕೆ ಸ್ವಲ್ಪ ರುಬ್ಕೊಳಕತ್ತೇನಿ ಮಸಾಲಿನ. ಏನಲ್ರಿ ಸಿಂಪಲ್ ಮಸಾಲೆ ಇದಕ್ಕೆ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟ ಐಟಮ್ಸ್ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡನಿ. ಪಲ್ಯ ಮಾಡಿದ್ರಾಯ್ತು ಅಂತ. ಇಲ್ಲಿ ಸಾಂಬಾರು ಕೂಡ ರೆಡಿ ಆಗಕತ್ತೈತ್ರಿ. ಇದನ್ನೆಲ್ಲ ಕುದಿಯಕತ್ತೈತಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನೀಟಾಗಿ 2 ಕುದಿ ಕುದಿಸ್ಕೊಂಡು ಬಿಡ್ತಾನೆ. ಅದಾದಮೇಲೆ ಸೈಡಿಗೆ ಒಗ್ಗರಣೆ ಮಾಡ್ಕೊಳಕತ್ತೀನಿ. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ. ಕಟ್ಟಿನ ಸಾರು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟನಿ. ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ ರೀ ವಿಡಿಯೋನ. ಯಾಕಂದ್ರೆ ನನ್ನ ಮಗಳು ಜಾಸ್ತಿ ಕಾಡಿಸ್ತಾಳೆ. ಅಕ್ಕಿ ಇಟ್ಕೊಂಡು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಯಾಕಂದ್ರೆ ಪೂಜೆಗೆ ಟೈಮ್ ಆಗಿಬಿಡ್ತೈತಿ ಅಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹಂಗೆ ಇಲ್ಲಿ ಪಲ್ಯ ಮಾಡಕತ್ತೇನೆ ನೋಡ್ರಿ. 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತೇನಪ್ಪ ಅಂದ್ರೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆವಾಗಲೇ ರುಬ್ಬಿಟ್ಟಿದ್ನೆಲ್ಲ ಆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದಕ್ಕೂ ಮುಂಚೆ ನಾನು ಕುಕ್ಕರ್ನಾಗ ನಿನ್ನೆನ ನೆನೆಸಿಟ್ಟಿದ್ರಿ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ನೈಟು. ಅದನ್ನು ಕುಕ್ಕರಿಗೆ ಹಾಕಿ 4 ವಿಷಲು ಕೂಗ್ಸೇನ್ರಿ. ಸ್ವಲ್ಪ ಸಾಫ್ಟ್ ಆಗ್ಯಾವು. ಅಲ್ಲಿವರೆಗೂ ಕೂಗಿಸಿ ಅದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡೇನಿ ಕಡಲೆಕಾಳನ್ನ. ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ 4 ವಿಷಲ್ ಹೊಡಿಸ್ರಿ. ಚೆನ್ನಾಗಾಗ್ತವೆ ಕಡಲೆಕಾಳು, ಚೆನ್ನಾಗಿ ಬೆಂದಿರ್ತವೆ. ಈ ಮಸಾಲೆ ಎಲ್ಲ ರುಬ್ಕೊಂಡಿರ್ತಾವಲ್ಲ ಇದು ಸ್ವಲ್ಪ ಫ್ರೈ ಆದಮೇಲೆ ನೀವು ಕಡಲೆಕಾಳು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಬೇಗನೆ ರೆಡಿ ಆಗಿಬಿಡ್ತೈತಿ ಕಡಲೆಕಾಳು ಪಲ್ಯ. ಲಕ್ಷ್ಮೀ ಅಮ್ಮನವರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಮೊದಲು ಗಣಪತಿ ಪೂಜೆ ಮಾಡ್ಬೇಕಲ್ರಿ. ಹಾಗಾಗಿ ಗಣಪತಿಗೆ ಈ ಥರ ಕಡಲೆಕಾಳು ಪಲ್ಯನ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಅದಾದಮೇಲೆ ಲಕ್ಷ್ಮೀ ಅಮ್ಮನವ್ರಿಗೆ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇವಾಗ ಏನು ಅಡುಗೆ ಮಾಡಕತ್ತೀನಿ ಅಲ್ರಿ, ಇವ್ನು ಯಾವನು ಕೂಡ ಟೇಸ್ಟ್ ಮಾಡಿಲ್ರಿ ನಾನು. ಯಾಕಂದ್ರೆ ನೈವೇದ್ಯಕ್ಕೆ ಇಡೋದು ಅಂತಂದು ಅಂದಾಜಿಲ್ಲಿ ಸ್ವಲ್ಪ ಹಾಕಿ ಮಾಡೇನಿ. ಚೆನ್ನಾಗಾಗಿತ್ತು. ಎಲ್ಲ ಕೂಡ ಅಡುಗೆ ಟೇಸ್ಟ್ ಆಗಿತ್ತು. ನಾವು ಟೇಸ್ಟ್ ಮಾಡಿ ಅಡುಗೆ ಮಾಡಿರ್ತಾವಲ್ಲ ಅವಾಗ ಸರಿಯಾಗಿ ಬಂದಿರಲ್ಲ ನೋಡ್ರಿ. ನಾವು ಈ ಥರ ನೈವೇದ್ಯಕ್ಕೆ ಅಂತ ಮಾಡ್ತೇವಲ್ಲ ಅದ ಭಾಳ ರುಚಿಯಾಗಿ ಬಂದಿರ್ತೈತಿ ಅಡುಗೆಗಳು. ಹಂಗಾಗಿತ್ತು ಇವತ್ತು ಮಾಡಿರೋ ಅಡುಗೆಗಳು ಎಲ್ಲವೂ ಚೆನ್ನಾಗಾಗಿತ್ತು. ನಮ್ಮ ಮನ್ಯಾಗ ಹುಡುಗರು ನಮ್ಮ ಮನೆಯವರು ಎಲ್ಲ ಇಷ್ಟಪಟ್ಟು ತಿಂದರು. ಹಂಗೆ ಇಲ್ಲಿ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಹೆಸರು ಬೇಳೆ ಬೆಳಗ್ಗಿನ ನೆನೆಸಿಟ್ಟಿದ್ರಿ. ಅದಕ್ಕೆ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೀನಿ. ಊಟ ಮಾಡೋ ಮುಂದೆ ನಾನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಇದನ್ನು. ಇಲ್ಲಾಂದ್ರೆ ನೀರು ಬಿಟ್ಕೊಂಡ್ಬಿಡ್ತೈತಿ. ಹಾಗಾಗಿ ಈ ಥರ ಮಾಡ್ತೀನಿ. ಇದಕ್ಕೆ ಸೌತೆಕಾಯಿ ಇದ್ದಿದ್ರೆ ಚೆನ್ನಾಗಾಗ್ತೈತೆ ರೀ. ಸೌತೆಕಾಯಿ ಖಾಲಿಯಾಗಿದ್ದು ಮನೆಯಾಗಿರಲಿಲ್ಲ. ಹಾಗಾಗಿ ಇದೇ ಥರ ಮಾಡಿದೆ ಕೋಸಂಬರಿನ. ರೈಸು ಕೂಡ ಮಾಡೇನಿ. ಅನ್ನ, ಸಾಂಬಾರು, ಕೋಸಂಬರಿ ಮತ್ತು ಪಲ್ಯ ಎಲ್ಲ ರೆಡಿ ಆಯಿತು. ಹೋಳಿಗೆ ಒಂದು ಮಾಡಿಬಿಟ್ರೆ ಲಾಸ್ಟ್ಗೆ ನೈವೇದ್ಯ ಟೈಮ್ನಾಗ ಮಾಡಿದ್ರಾಯ್ತು ಅಂತಂದು ಇಲ್ಲಿ ಪೂಜೆಗೆಲ್ಲ ಅಣಿ ಮಾಡ್ಕೊಳಕತ್ತೀನಿ. ಫಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರಪ್ಪ ಅಂದ್ರೆ ಆಮೇಲೆ ಹೋಗಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹೋಳಿಗೆ ಮಾಡಿ ಆಮೇಲೆ ಪೂಜೆ ಮಾಡಿದ್ರಾಯ್ತು ಅಂತಂದು ಅಂದ್ಕೊಂಡು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಕಾಯಿ ತೊಗೊಂಡು ಬಂದು ಅದಕ್ಕೆ ನೀಟಾಗಿ ಅರಿಶಿನ ಎಲ್ಲ ಹಚ್ಚೇನಿ. ಅರಿಶಿನ ಸ್ವಲ್ಪ ಅದಕ್ಕೆ ಜವಾದಿ ಪುಡಿ ಅಂತ ಸಿಗ್ತೈತಲ್ರಿ ಅದನ್ನು ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿಗೆ ಫುಲ್ ಹಚ್ಚಿ ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಸಿಂಧೂರ ಯಾವ ಥರ ಇಡಕತ್ತೀನಿ ಅಂತಂದು ಪೇಪರ್ನಾಗ ಈ ಥರ ಕಟ್ ಮಾಡಿ ಕುಂಕುಮ ಇಟ್ಟನ್ರಿ. ನಾವು ಡೈರೆಕ್ಟಾಗಿ ಇಡಕ್ಕೆ ಹೋದ್ರೆ ಆ ಕಡೆ ಈ ಕಡೆ ಆಗ್ತೈತೆ. ಹಾಗಾಗಿ ಈ ಥರ ಮಾಡಿದೆ ಚೆನ್ನಾಗಿ ಕಾಣ್ತೈತೆ ಅಂದು. ಅದಾದಮೇಲೆ ಇಲ್ಲಿ ಒಂದು ಮಣೆ ಇಟ್ಟನ್ರಿ, ಕಟ್ಟಿಗೆ ಮಣೆ. ಅದ್ರ ಮೇಲೆ ಒಂದು ಹಸಿರು ಕಲರ್ ಬ್ಲೌಸ್ ಪೀಸ್ ಹಾಸಿ ಅದರ ಮೇಲೆ ನಾನು ಇಲ್ಲಿ ರಂಗೋಲಿ ಹಾಕ್ಕೊಳಕತ್ತೀನಿ. ಅಕ್ಕಿ ಹಿಟ್ಟು ಇರ್ತದಲ್ರಿ ಅದರದ್ದು ರಂಗೋಲಿ ಹಾಕ್ಕೊಳಕತ್ತೀನಿ.
ಈ ರಂಗೋಲಿ ಲಕ್ಷ್ಮೀ ಅಮ್ಮನವ್ರಿಗೆ ಭಾಳ ಇಷ್ಟ ರೀ. ಹಾಗಾಗಿ ಅಷ್ಟದಳ ರಂಗೋಲಿ ಹಾಕ್ಕೊಳಕತ್ತೀನಿ. ಇದಾದಮೇಲೆ ರಂಗೋಲಿ ಹಾಕಿದ್ದಾದಮೇಲೆ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಬಾಳೆ ಎಲೆ ಇಟ್ಟೇನಿ ರೀ. ಬಾಳೆ ಎಲೆದ ಮೇಲೆ ಒಂದು 3 ಹಿಡಿಯೋಷ್ಟು ಅಕ್ಕಿನ ಹಾಕಿ ಅದ್ರ ಮೇಲೆ ಓಂ ಅಂತ ಬರ್ದೇನಿ ರೀ, ಮತ್ತು ಶ್ರೀ ಅಂತ ಬರೋದು, ಸ್ವಸ್ತಿಕ್ ಅಂತ ಬರೋದು, ಅದ್ರ ಮೇಲೆ ಮತ್ತೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಮತ್ತು ಕಳಸನ ಸ್ಥಾಪನೆ ಮಾಡ್ತೇನೆ ನೋಡ್ರಿ. ನಾನಿಲ್ಲಿ ಕೊಡ ತಗೊಂಡಿಲ್ರಿ, ನಾನು ಬ್ಲೌಸ್ ಪೀಸಿಲ್ಲೇ ಸೀರೆ ಉಡ್ಸಿದ್ರಾಯ್ತು ಅಂತಂದು ಈ ಥರ ಚಿಕ್ಕ ಚಿಕ್ಕವು ತಾಮ್ರದವು ಕಳಸಗಳದು ನನ್ನ ಕಡೆ, ಅದನ್ನು ಯೂಸ್ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಕತ್ತೀನಿ ನೋಡ್ರಿ. ಇಲ್ಲಿ ಇಲ್ಲಿ ನೋಡ್ಬೋದು, ಒಂದು ಇದಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ, ಒಂದು ಕೆಂಪು ಹೂವು, ತುಳಸಿ ಎಲ್ಲ ಹಾಕಿ ಅದಾದಮೇಲೆ ಇನ್ನೊಂದು ಚಿಕ್ಕದು ಇದೇ ಥರ ಕಳಸ ಐತ್ರಿ ನನ್ನ ಕಡೆ, ಅದಕ್ಕೆ ಸ್ವಲ್ಪ ಒಂದು 1/4 ಭಾಗದಷ್ಟು ಅಕ್ಕಿ ಹಾಕ್ಕೊಂಡನೆ. ಅದಕ್ಕೆ ಒಂದು 6 ಗೋಮತಿ ಚಕ್ರ, 6 ಕಮಲದ ಬೀಜ, 6 ಮತ್ತು ಕವಡೆ, ಮತ್ತು ಒಂದು 6 ಫುಲ್ ಅಡಿಕೆ ಇರ್ತಾವಲ್ರಿ, ಬೆಟ್ಟ ಅಡಿಕೆ ಅಂತಾರೆ ಆ ಥರ ಒಂದು 6 ಕಾಯಿನ್ಸ್ ಹಾಕ್ಕೊಂಡನಿ. ಇದನ್ನೆಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಒಂದು ಕೆಂಪು ಹೂವನ್ನ ಇಟ್ಟು ಅದಾದಮೇಲೆ ಮಾವಿನೆಲೆ ಇಟ್ಟು ಕಾಯಿನ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡೇನಿ ನೋಡ್ರಿ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಮಾಡೇನಿ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಇವ್ರನ್ನ ಕೇಳಿ ಈ ಥರ ಮಾಡೇನಿ. ತಪ್ಪೋ ಸರಿಯೋ ಗೊತ್ತಿಲ್ಲ, ಒಟ್ಟು ಲಕ್ಷ್ಮೀ ಅಮ್ಮನವ್ರಿಗೆ ಬಿಟ್ಟದ್ದು. ತಪ್ಪಾಗಿದ್ರೆ ಲಕ್ಷ್ಮೀ ಅಮ್ಮನ ಕ್ಷಮಾಪಣೆ ಕೇಳ್ತಾ ಈ ಥರ ವ್ರತನ ಮಾಡೇನಿ ನಾನು. ಕಳಸಕ್ಕೆಲ್ಲ ಸೀರೆನ ಉಡಿಸ್ಲಿಲ್ರಿ ನಾನು, ಯಾಕಂದ್ರೆ ಇವು ಚಿಕ್ಕ ಚಿಕ್ಕ ಬಿಂದಿಗೆ ಅದಾವಲ್ರಿ, ಹಾಗಾಗಿ ಉಡ್ಸಕ್ಕೆ ಸರಿಯಾಗಲ್ಲ ಅಂತಂದು ಇದನ್ನು ಬ್ಲೌಸ್ ಪೀಸಲ್ಲೇ ನಾನು ಸೀರೆ ಥರ ಉಡಿಸಿ ಅದಾದಮೇಲೆ ಇಲ್ಲಿ ಯೂಸ್ ಮಾಡದೇ ಇರೋ ಅಂಥ ನನ್ನ ಮಕ್ಕಳು ಸರಗಳು ಅವೆಲ್ಲ ಇದ್ವು, ಅವನ್ನೆಲ್ಲ ಹಾಕಿ ಹಂಗೆ ಒಂದು ಅರ್ಶಿನದ ಕೊಂಬು ಕಟ್ಟೇನ್ರಿ. ತಾಳಿ ಹಾಕ್ಲೇಬೇಕಲ್ರಿ ಲಕ್ಷ್ಮೀ ಅಮ್ಮನವ್ರಿಗೆ, ಹಾಗಾಗಿ ಅರ್ಶಿನ ಕೊಂಬು ಕಟ್ಟಿ ಗೆಜ್ಜೆ ವಸ್ತ್ರ ಕೂಡ ಹಾಕೇನ್ರಿ. ಒಂದು ಕಂಕಣ ಕೂಡ ಕಟ್ಟೇವಿ. ಇಲ್ಲಿ ಎಲೆ ಕಂಕಣ ಅಂತಂದು ನಮ್ಮ ಕಡೆ ಮಾಡ್ತಾರೆ, ಎಲೆ ಹೂವು ಇಟ್ಟು ಕಂಕಣ ಮಾಡ್ತಾರೆ 5 ಎಳೆ ದಾರದಲ್ಲಿ, ಅದನ್ನೂ ಕೂಡ ಕಟ್ಟೇನಿ ಅಮ್ಮನವ್ರಿಗೆ. ಈ ಥರ ಉಡ್ಸೇನಿ ನೋಡ್ರಿ ಸೀರೆನ, ಚೆನ್ನಾಗಿ ಕಾಣಕತ್ತೈತಿನ. ಬ್ಲೌಸ್ ಪೀಸಿಲ್ಲೇ ಈ ಥರ ಸೀರೆ ಉಡ್ಸೇನಿ, ಚೆನ್ನಾಗಿ ಕಾಣಕತ್ತೈತ್ರಿ. ಹಂಗೆ ಹೂವು ತಂದಿದ್ರು, ಮಲ್ಲಿಗೆ ಹೂವು ತಂದಿದ್ರು ನಮ್ಮ ಮನೆಯವರು, ಹಾಗಾಗಿ ಅದನ್ನು ಕೂಡ ಲಕ್ಷ್ಮೀ ಅಮ್ಮನವರಿಗೆ ಹಾಕಿ ಸೇವಂತಿಗೆ ಹೂವು ಎಲ್ಲ ಹೂವು ಇಟ್ಟು ಗಣಪತಿಗೆ ಕೂಡ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವು ಹಾಕಿ ಎಲ್ಲ ಅಲಂಕಾರ ಮಾಡಿದೆ ನೋಡ್ರಿ. ನೈವೇದ್ಯಕ್ಕೂ ಕೂಡ ಗಣಪತಿಗೆ ಅಂತ ಕಡಲೆಕಾಳು ಪಲ್ಯ ಎಲ್ಲ ತಗೊಂಡು ಬಂದು ನೈವೇದ್ಯಕ್ಕೆ ಇಟ್ಟು ಅಮ್ಮನವ್ರಿಗೆ ಅಂತ ಹೋಳಿಗೆ ಕೂಡ ರೆಡಿ ಮಾಡ್ಕೊಂಡು ಬಂದು ಇಟ್ಟೇನೆ ನೋಡ್ರಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಪೂಜೆ ಮಾಡಿದ್ರಾಯ್ತು ಅಂತ ಎಲ್ಲ ರೆಡಿ ಮಾಡಿ ಇಟ್ಟೇನೆ ಇವಾಗ. ಹಂಗೆ ಲಕ್ಷ್ಮೀ ಅಮ್ಮನವ್ರಿಗೆ ಉಡಕ್ಕಿ ಸಾಮಾನು ಅಂತಂದು ಅಕ್ಕಿ, ಬೇಳೆ, ಬೆಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಬಳೆ ಮತ್ತು ಉತ್ತತ್ತಿ, ಒಣ ಕೊಬ್ಬರಿ ಈ ಥರ ಎಲ್ಲ ಇಟ್ಟು ಒಂದು ಬ್ಲೌಸ್ ಪೀಸು ಇಟ್ಟು ಉಡಕ್ಕಿ ಸಾಮಾನು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡೆ ನೋಡ್ರಿ. ನನಗೆ ಸ್ಟೀಲ್ ಬಿಂದಿಗೆಯಲ್ಲಿ ಲಕ್ಷ್ಮೀ ಅಮ್ಮನವ್ರನ್ನ ಕೂರಿಸೋದು ಇಷ್ಟ ಇರಲಿಲ್ಲ ರೀ, ಹಾಗಾಗಿ ನನ್ನ ಕಡೆ ಇರೋ ಚಿಕ್ಕ ಚಿಕ್ಕ ಚಂಬುಗಳನ್ನು ಇಟ್ಟು, ತಾಮ್ರದ ಚಂಬುಗಳನ್ನು ಇಟ್ಟು ನಾನು ಈ ಥರ ಲಕ್ಷ್ಮೀ ಅಮ್ಮನ ಕೂರಿಸಿ ಪೂಜೆ ಮಾಡೇನ್ರಿ. ತುಂಬ ಸಿಂಪಲ್ಲಾಗಿ ಮಾಡೀನಿ, ಅಷ್ಟು ಏನು ಗೊತ್ತಾಗಲಿಲ್ಲ ನನಗೆ ಯಾವ ಥರ ಎಲ್ಲ ಪೂಜೆ ಮಾಡಬೇಕು ಅಂತಂದು. ಮೊದಲನೇ ಸಲ ಅಲ್ಲ, ಅಷ್ಟಾಗಿ ಗೊತ್ತಾಗಲಿಲ್ಲ. ಹಾಗಾಗಿ ನನಗೆ ಎಷ್ಟು ಗೊತ್ತೋ ಎಷ್ಟು ನಾನು ತಿಳ್ಕೊಂಡನಿ ಅಷ್ಟರ ಮಟ್ಟಿಗೆ ನಾನು ಈ ಪೂಜೆಯನ್ನು ಮುಗಿಸ್ಕೊಂಡನಿ. ಇಲ್ಲಿ ಏನು ಮುಖ್ಯ ಆಗ್ತೈತೆ ಅಂದ್ರೆ, ನಾವು ಯಾವ ಥರ ಲಕ್ಷ್ಮೀ ಅಮ್ಮನವ್ರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾವಲ್ರಿ, ಅದೇ ಭಾಳ ಮುಖ್ಯ ಆಗ್ತೈತೆ ನೋಡ್ರಿ. ನಾವು ತೋರಿಕೆಗೋಸ್ಕರ ಆ ಥರ ಮಾಡ್ಬೇಕು ಈ ಥರ ಮಾಡಬೇಕು ಅಂತಂದು ಸುಮ್ಮನೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ಯೋಚನೆ ಮಾಡ್ಕೊಳ್ತಾ ನಾವು ಪೂಜೆ ಮಾಡಿದ್ರೆ ಅದು ಲಕ್ಷ್ಮೀ ಅಮ್ಮನವ್ರಿಗೆ ಸಲ್ಲಲ್ರಿ. ಹಾಗಂತ ಗ್ರ್ಯಾಂಡಾಗಿ ಮಾಡ್ತಾರಲ್ರಿ, ಅವ್ರಿಗೇನೋ ಅಂತ ಹೇಳಕತ್ತಿಲ್ರಿ. ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಸೆಟ್ ಇರ್ತೈತ್ರಿ. ಒಬ್ಬೊಬ್ರು ಗ್ರ್ಯಾಂಡಾಗಿ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತೈತಿ, ಒಬ್ಬೊಬ್ರಿಗೆ ಸಿಂಪಲ್ಲಾಗಿ ಮಾಡಿದ್ರೆ ಖುಷಿ ಆಗ್ತೈತಿ.
ಅವ್ರವ್ರ ಮನಸ್ಥಿತಿಗೆ ತಕ್ಕಂಗೆ ಎಲ್ಲರೂ ಲಕ್ಷ್ಮೀ ಅಮ್ಮನ ಆರಾಧನೆ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಇದ್ರಪ್ಪ ಅಂದ್ರೆ ನಾವು ಯಾವ ಥರ ಪೂಜೆ ಮಾಡಿದ್ರು ಅದನ್ನು ಲಕ್ಷ್ಮೀ ಅಮ್ಮನವರು ಸ್ವೀಕರಿಸ್ತಾರೆ. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡೆ ನೋಡ್ರಿ. ಪೂಜೆ ಎಲ್ಲ ಆದಮೇಲೆ ಒಂದು 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಹೂವು ಮತ್ತು ಬಳೆ ಬ್ಲೌಸ್ ಪೀಸು ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ 5 ಜನ ಮುತ್ತೈದರಿಗೆ ಕೊಟ್ಟು ನಾಳೆ 1:15ಗೆ ಹುಣ್ಣಿಮೆ ಮುಗಿತೈತಿ ಅಂತ ಹೇಳಿದರು. ಹಾಗಾಗಿ ನಾಳೆ 1:15ಗೆ ಕಳಸನ ತೆಗೆದ್ರಾಯ್ತು ಅಂತಂದು ಕಳಸ ಏನು ಮುಟ್ಟಕ್ಕೆ ಹೋಗ್ಲಿಲ್ರಿ, ಹಾಗೆ ಬಿಟ್ಟೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.